ಒಬ್ಬ ಹುಡುಗ ಇದ್ದ, ಒಬ್ಬ ಚಂದದ ಹುಡುಗಿ, ಆಕೆ ಲಗ್ನ ಆಗ್ಬೇಕು ಅಂತ ಪ್ರಯತ್ನ ಮಾಡಿದ. ಆಕೆ ಲಗ್ನ ಆಗಲ್ಲ ಅಂದ್ಬಿಟ್ಲು, ಬಿಟ್ಟು ಹೋದ್ಲು, ಬೇರೆದವ್ರ ಲಗ್ನ ಆದ್ಲು. ಇವನ್ ದುಃಖ ಆಗ್ಲಿಲ್ವಾ ಇವನಿಗೆ? ವಿಪರೀತ ದುಃಖ ಆಯ್ತು ಇವನಿಗೆ. ಅಯ್ಯೋ, ನಾನ್ ಮೆಚ್ಕೊಂಡಂತ ಹುಡುಗಿ ನಾನು ಬಿಟ್ಟು ಹೋಗಿ ಬೇರೆದವ್ರ ಮದ್ವೆ ಆಗ್ಬಿಟ್ಲು ಒಂದ್ ದುಃಖ ಆಯ್ತು ಇವನಿಗೆ. ನಮ್ಮ ಬೀಚಿ ಗೊತ್ತಲ್ಲ ನಿಮಗೆ, ಬಳ್ಳಾರಿ ಬೀಚಿ, ಅವರು ನನಗೆ ಹಿರಿಯರು, ಬಟ್ ತುಂಬಾ ಆತ್ಮೀಯರು. ಅವ್ರ ಜೊತೆ ಸುಮ್ಮತ್ತೆ ತಿರುಗಾಡಿದೀನಿ ನಾನು. ಅವ್ರೊಂದ್ ಘಟನೆ ಹೇಳೋರು, ಬರೆದಿದ್ದಾರೆಲ್ಲ ಗೊತ್ತಿಲ್ಲ, ಅವ್ರು ಬರೀತಾರೆ. ಒಬ್ಬ ಮನುಷ್ಯ ಮೆಂಟಲ್ ಹಾಸ್ಪಿಟ್ಲಿಗೆ ಹೋದ್ನಂತೆ. ಮೆಂಟಲ್ ಹಾಸ್ಪಿಟಲ್ ಇದಾವಲ್ಲ, ಅಲ್ಲಿ ಹೋದಾಗ ಒಂದ್ ಕೋಣೆಯಲ್ಲೊಬ್ಬ ಹೋ ಅಂತ ಅಳ್ತಾ ಇದ್ದ. ಒಂದೇ ಸಮ ಅಳೋದು. ಡಾಕ್ಟರ್ಗೆ ಯಾಕೆ ಅಳ್ತಾನೆ ಇವನು, ಯಾಕೆ ಅಳ್ತಾ ಇದ್ದಾನೆ ಅಂತ. ಅವ್ರು ಹೇಳಿದ್ರಂತೆ, ಇದೊಂದು ಹುಡುಗ ಯಾವ್ದೋ ಹುಡುಗಿನ ಪ್ರೀತಿ ಮಾಡಿದ್ದ, ಆಕೆಯನ್ನು ಒಪ್ಕೊಳ್ಳಿಲ್ಲ, ಬಿಟ್ಟು ಹೋದ್ಲು, ಬೇರೆದೊಂದು ಲಗ್ನ ಆದ್ಲು, ಅದಕ್ಕೆ ಇವನು ದುಃಖ ಪಡ್ತಿದ್ದಾನೆ, ನಾನು ಮದುವೆ ಆಗ್ಲಿಲ್ಲ ಹುಡುಗಿ ಅಂತ ಅಳ್ತಾ ಇದ್ದಾನೆ ಅಂತ. ಓ ಹೀಗಾಯ್ತು, ಓ ವಿರಹೀನ ಇವನು ಅಂತ ಮುಂದೆ ಹೋದ್ರು. ಮುಂದೆ ಇನ್ನೊಂದು ಕೋಣೆ ಇನ್ನೊಬ್ಬ ಅಳ್ತಾ ಇದ್ದಂತೆ, ಜೋರ ಹೋ ಅಂತ ಅಳ್ತಾ ಇದ್ದಂತ. ಇವನಕ್ಕಿಂತ ಜೋರ ಅಳ್ತಾ ಇದ್ದ ಅವನು. ಇವನ್ ಯಾಕೆ ಅಳ್ತಾನೆ ಅಂತ ಕೇಳಿದ್ರಂತೆ. ಆ ಹುಡುಗಿ ಅವನ್ ಮದ್ವೆ ಆಗ್ಲಿಲ್ಲಲ್ಲ, ಮದ್ವೆ ಆದದ್ದು ಇವನ್ನ, ಅದಕ್ಕೆ ಇವನು ಅಳ್ತಾ ಇದ್ದಾನೆ ಅಂತ. ಮದುವೆ ಆಗ್ಲಿಲ್ಲ ಅಂತ ಅವನು ಅಳ್ತಾನೆ, ಆಕೆನ್ ಮದುವೆ ಆದೇ ಇವನು ಅಳ್ತಾನೆ. ಯಾರ್ ಸುಖ ಯಾರ್ ದುಃಖ? ಅದ್ರಿಂದ ಸುಖ ದುಃಖ ಆಗ್ಲಿ ಲಾಭ ಆಗ್ಲಿ ಸ್ವಲ್ಪ ಬಹಳ ಮನಸ್ಸಿಗೆ ತಗೊಳ್ಳಾರ್ದೇನೆ ಸ್ವಲ್ಪ ಸ್ಟೇಬಲ್ ಆಗಿದ್ರೆ ಮನಸ್ಸು ತಟ್ಟೆ ಇರ್ಬೇಕು.